ಜನಗಳು ನಮ್ಮ ಆದಿಮಾಜ ಪಕ್ಕದ ಎಲ್ಲ ಸುಮಾರು ಒಂದು 500 ಮೈಲಿಯಿಂದ ಎಲ್ಲ ಜನಗಳು ಬಂದಿದ್ದಾರೆ. 500,000 ಮೈಲಿಯಿಂದ ಬಂದಿದ್ದಾರೆ. ಯಾತಕ್ಕೋಸ್ಕರ ಬಂದಿದ್ದಾರೆ? ಶ್ರದ್ಧಾ ಭಕ್ತಿ. ಭಗವಂತನನ್ನು ಕಾಣಬೇಕಾದ್ರೆ ಬಂಗಾರದ ಸರ ಹಾಕ್ಕೊಂಡು ಹೋದ್ರೂ ಸಿಗೋದಿಲ್ಲ. ಮೊದಲು ಭಯ ಇರಬೇಕು ಮನುಷ್ಯನಿಗೆ. ಭಯ, ಭಕ್ತಿ, ನಯ, ವಿನಯ. ಮೊದಲು ಭಯ ಇಲ್ಲದೆ ಇದ್ರೆ ಬರೋದಿಲ್ಲ. ಯಾರೊಬ್ಬರು ಗುರು ಕೂತಿದಾರಪ್ಪ, ಭಯ ಇರಬೇಕು, ಭಕ್ತಿ ಇರಬೇಕು, ನಯ, ವಿನಯ ಇವೆಲ್ಲವೂ ಕೂಡ ಇದ್ದರೆ ಭಗವಂತನ ಸಾನ್ನಿಧ್ಯದಲ್ಲಿ ನಮಗೆ ಏನಾದ್ರು ಒಂಚೂರು ಸೈಟ್ ಸಿಗುತ್ತೆ. ಸಾಮೀಪ್ಯ, ಸಾರೋಪ್ಯ, ಸಾಯುಜ್ಯ, ಐಕ್ಯ ಅಂತಕ್ಕಂತಹ ಪದಗಳು. ದರ್ಶನ, ಸ್ಪರ್ಶನ, ಸಂಭಾಷಣ, ಆಲಿಂಗನ, ಗಾಢಾಲಿಂಗನ, ಬ್ರಹ್ಮಾಲಿಂಗನ, ಈ ರೀತಿಯಾಗಿ ಭಗವಂತನ ಸಾಧು ಸಂತರ ದರ್ಶನದಿಂದ ಜಲಮಾಂತರಿವಾಗಿರ್ತಕ್ಕಂತಹ ಕರ್ಮಗಳೆಲ್ಲವೂ ನಿವಾರಣೆಯಾಗಿ ನಮ್ಮ ಜನ್ಮ ಪುನೀತರಾಗೋದಲ್ಲಿ ಸಂಶಯ ಇಲ್ಲ. ನಾವು ಎಷ್ಟು ಜನ್ಮ ಎತ್ತಿ ಬ್ರಾಹ್ಮಣ್ಯ ಜನ್ಮಕ್ಕೆ ಬಂದಿದ್ದೀವಿ. ಸಹಸ್ರಾರು ಕೋಟಿ ನಾಯಿ, ನರಿ, ಕತ್ತೆ, ಕುರಿ ಏನಿದೆ ಆ ಎಲ್ಲ ಹೊಟ್ಟೆಲು ಹುಟ್ಟಿ ಬ್ರಹ್ಮಬೀಜಂ ಇದಂ ಸರ್ವಂ ನಾನಾ ಯೋನಿ ಸಮುದ್ಭವಂ. ಆ ಪರಮಾತ್ಮನ ಬ್ರಹ್ಮಬೀಜ ಅಂತಕ್ಕಂಥದ್ದು ಎಲ್ಲಿ ಬೇಕಾದರೂ ಹುಟ್ಟಿ ಬೆಳೆದಿರುತ್ತೆ. ಅದರಲ್ಲೆಲ್ಲ ಪುಣ್ಯ ಸಂಪಾದನೆ ಮಾಡಿ ಉತ್ತಮೋತ್ತಮವಾಗಿರ್ತಕ್ಕಂಥ ಬ್ರಾಹ್ಮಣ್ಯ ಜನ್ಮಕ್ಕೆ ನಾವು ಬಂದಿದ್ದೀವಿ. ಬ್ರಾಹ್ಮಣ್ಯ ಜನ್ಮದಲ್ಲಿ ಬಂದು ವೇದಾಧ್ಯಯನ ಮಾಡಿ ಯಜ್ಞ ಯಾಗಾದಿಗಳನ್ನು ಮಾಡಿಸಿ ಲೋಕ ಕಲ್ಯಾಣ ಮಾಡತಕ್ಕಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಇದು ಭಗವಂತನ ಆಜ್ಞೆ. ಇಂತಹ ಒಂದು ಕರ್ತವ್ಯವನ್ನು ನಾವು ಲೋಪ ತಂದರೆ ಬ್ರಹ್ಮಹತ್ಯಾ ದೋಷಕ್ಕೆ ಗುರಿಯಾಗ್ತೇವೆ. ಮಂತ್ರದೋಷ, ಕರ್ಮದೋಷ, ಸ್ಪರ್ಶ ದೋಷಗಳಿಂದ ನಾವೇನಾದರೂ ಲೋಪ ದೋಷಗಳನ್ನು ಮಾಡಿದ್ದೇ ಆದರೆ ಬ್ರಹ್ಮಹತ್ಯಾ ದೋಷ. ಪರಮೇಶ್ವರನನ್ನು ಕೂಡ ಬಿಡಲಿಲ್ಲ, ಕಪಾಲವನ್ನು ಹಿಡ್ಕೊಂಡು ತಿರುಗಿದ. ಆದ್ದರಿಂದ ಕರ್ಮದಲ್ಲಿ, ಮಂತ್ರದಲ್ಲಿ, ಸ್ವರಗಳಲ್ಲಿ ಗುರು ಏನು ಉಪದೇಶ ಕೊಟ್ಟಿದ್ದಾನೋ ಆ ಕರ್ಮದಲ್ಲಿ ನಾವು ಅನುಷ್ಠಾನ ಮಾಡ್ತಾ ಬಂದರೆ ಆ ವೇದಮಾತೆ ಆಗಿರ್ತಕ್ಕಂಥ ಗಾಯತ್ರಿ ಸಂಚಷ್ಟಲಾಗಿ ತೃಪ್ತಲಾಗ್ತಾಳೆ. ಆದ್ದರಿಂದ ಸಮಸ್ತ ಎಲ್ಲ ವೇದಮೂರ್ತಿಗಳು ಕೂಡ ತುಂಬ ಶ್ರದ್ಧೆಯಿಂದ, ಬೆಲಗೂರು ಆಂಜನೇಯ ಅಂದರೆ ಬಹಳ ಸಂತೋಷ ಅಂತ ನಾನು ತಿಳ್ಕೊಂಡಿದ್ದೀನಿ ಎಲ್ಲರಿಗೂ ಕೂಡ. ಇಂತಹ ಸಂತೋಷದಿಂದ ಪುಟ್ಟ ಗ್ರಾಮದಲ್ಲಿ ಭಗವಂತನ ಸೇವೆ ಯಾಗ ನಡೀತಾ ಇದೆ. ಇದು ಹೇಗೆ ನಡೀಬಹುದು? ಇದಕ್ಕೆಲ್ಲ ದುಡ್ಡು ಎಲ್ಲಿ ಬರುತ್ತೆ? ಯಾರು ಕೊಡ್ತಾರೆ? ಮಾಡಿಸ್ಕೊಳ್ಳೋನೇ ಕೊಡೋನು. ಯಾರು ಮಾಡಿಸ್ಕೊಳ್ಳೋಕೆ ಕೂತಿದ್ದಾನೋ ಅಲ್ಲಿ ಅವನೇ ಕೊಡೋನು. ನಾನೇ ಹೊತ್ಕೊಂಬಂದ್ಕೊಳ್ಳೋಣ. ಆದ್ದರಿಂದ ಇಂತಹ ನಮ್ಮ ಕೃಷ್ಣಮೂರ್ತಿಗಳಿಗೆ, ನಮ್ಮ ಮಂಜುನಾಥ ಭಟ್ರಿಗೆ ಬಹಳ ಭಯ ಇದೆ. ಅವ್ರಿಗೆ ಬೆಲಗೂರು ಆಂಜನೇಯ ಏನೋ ಹೇಳಿಬಿಡ್ತು ನಮಗೆ, ಎಲ್ಲಿ ನಮ್ಮ ತಲೆ ತಿನ್ನುತ್ತೋ ಅಂತ ಭಾರಿ ಕಷ್ಟ. ಅವ್ರಿಗೆ ಭಯ. ಇಷ್ಟು ಜನ ಋತ್ಬೀಜರು ಬಂದಿದ್ದಾರೆ ಏನಪ್ಪ ಅಂತ. ಅದೇ ಎಲ್ಲ ಗೊತ್ತಾಯ್ತು ನನಗೆ ಅಂದ್ಬಿಡ್ತೀವಿ ಸಂವಿಜ್ಞಾ ಪ್ರಕಾರ. ಅವರು ಏನು ಸ್ವಾಮಿ ಹೇಗೆ ನಡೀತಾ ಇದೆ ಅಂದರೆ ಅವ್ರು ಅದು ನಮಗೆ ಗೊತ್ತು, ಅವ್ರಿಗೆ ಗೊತ್ತು. ಅಂದರೆ ಬರ್ತಕ್ಕಂಥ ವ್ಯವಹಾರಗಳಲ್ಲಿ ಹೇಗಿದ್ದೀರಾ, ನಮ್ಮ ಋತ್ವಿಕರಿಗೆಲ್ಲ ಏನು ಆಶೀರ್ವಾದ ಮಾಡ್ತೀರಾ ಅಂತ ಅರ್ಥ ಹೇಳ್ತಾರೆ. ಹೇಗೆ ನಡೀತಾ ಇದೆ ಅಂದರೆ ಆ ವಿಚಾರ. ಇಲ್ಲ ಪರವಾಗಿಲ್ಲ, ಸಮೃದ್ಧವಾಗಿ ನಡೀತಾ ಇದೆ, ಭಗವಂತನ ಅನುಗ್ರಹ ಇದೆ. ಬ್ರಹ್ಮ ಯಾವಾಗಲೂ ನಿಧಾನ ನಡೆ. ಬ್ರಹ್ಮನ ವಾಹನ ಹಂಸ, ವಿಷ್ಣುವಿನ ವಾಹನ ಗರುಡ, ತಕ್ಷಣ ವೈನತೇಯ ಅಂತ. ಈ ನಮ್ಮ ಮಾರ್ಗದಲ್ಲಿ ಪಿಪೀಲಕ ಮತ್ತು ವಿಹಂಗ ಅಂತ 2 ಮಾರ್ಗ ಇದೆ. ವೈನತೀಯ ಮಾರ್ಗ, ಪಿಪೀಲಕ ಮಾರ್ಗ ಅಂತ. ನಾವೆಲ್ಲ ಇರುವೆ ಮಾರ್ಗದವರು. ಇರುವೆ ಅಂತ ತಂದು ಗುಡ್ಡ ಹಾಕಿ ತಂದು ಭಗವಂತನ ಹೆಸರು ಇಟ್ಕೊಂತ ಪಿಪೀಲಕ ಮಾರ್ಗ ಅಂತ. ಆ ಭಗವಂತ ಇದನ್ನಲ್ಲ, ಅವನು ವೈನತೇಯ ಮಾರ್ಗ, ಗಗನ ಮಾರ್ಗದಲ್ಲಿ ಸಂಚಾರ ಮಾಡಿ ಎಲ್ಲಿಗೆ ಏರಬೇಕಾದ್ರು ಅನುಭವಿಸ್ತಕ್ಕಂಥ ಶಕ್ತಿ ಅವನಲ್ಲಿರೋದ್ರಿಂದ ನಾವು ಇರುವೆಗಳಾಗಿ ಪಿಪೀಲಕ ಮಾರ್ಗದಲ್ಲೇ ಇರೋಣ. ಅವನು ವೈನತೇಯ ಮಾರ್ಗದಲ್ಲಿದ್ದಾರೆ. ಇದು ಹೇಗೆ ನಡೆಯುತ್ತೆ ಅಂದಾಗ ಭಗವಂತನ ಕೃಪೆ ಇದೆ. ಕೊಡುವ ಕರ್ತ ಬೇರೆ, ಇರುತ್ತೀರೆ ಬಿಡು ಬಿಡು ಚಿಂತೆಯನ್ನು ಕೊಡೋನು ಭಗವಂತಿದ್ದಾನೆ. ನಿನ್ನ ನಿಷ್ಠೆಯಿಂದ ನೀನು ಸೇವಾ ಮಾಡು, ಅದಕ್ಕೂ ನಮಗೂ ಸಂಬಂಧವಿಲ್ಲ ಅಂತ. ಆದ್ದರಿಂದ ಎಲ್ಲ ಋತ್ವಿಜರು ಕೂಡ ನಮ್ಮ ಈ ಯಾಗದ ರೂವಾರಿಗಳಿರ್ತಕ್ಕಂಥ ಏನು ಯಜ್ಞ ಕಮಿಟಿ ಇದೆ ಅವ್ರಿಗೆ ಸ್ವಲ್ಪ ಈಗಲೂ ಜಿಜ್ಞಾಸೆ. ಯಾಕಪ್ಪ ಆಂಜನೇಯ ಸುಮ್ಮನೆ ಏನು ಯೋಚನೆ ಇಲ್ಲದೆ ಸುಮ್ಮನೆ ಕೂತಿರ್ತಾನೆ, ಆಂಜನೇಯ ಏನು ಅಲ್ಲಾಡೋದಿಲ್ಲ, ಇದೇನು ಮಾಡ್ತಾನೆ ಅಂತಕ್ಕಂಥ ಚಿಂತೆ ಇದೆ. ಎಲ್ಲ ಭಗವಂತನ ಕೃಪೆ ಅಂತ ನಡೆಯುತ್ತೆ ವಿನಃ
ನಾವು ಸಂಕಲ್ಪ ಮಾಡಿರ್ತಕ್ಕಂಥದ್ದೇನು ನಡೆಯುವುದಿಲ್ಲ. ಎಲ್ಲ ವಿದ್ವಾಂಸರು ನಿಜವಾಗಲೂ ತಾವು ಸಾಧನೆ ಮಾಡಿರ್ತಕ್ಕಂಥ ರುದ್ರನ ಪ್ರೀತ್ಯರ್ಥವಾಗಿ ಭಕ್ತಿ ಶ್ರದ್ಧೆಯಿಂದ ಪಾರಾಯಣ ಮಾಡಿದ್ದಾರೆ. ರುದ್ರನ ಅನುಗ್ರಹ ನಮಗೂ ನಿಮಗೂ ಲೋಕಕ್ಕೂ ಆಗೋದ್ರಲ್ಲಿ ಸಂಶಯವಿಲ್ಲ. ಇವತ್ತಿನ ಕಾರ್ಯಕ್ರಮ ಬಹಳ ವಿಶೇಷವಾಗಿ ನಡೆದಿದೆ. ಇನ್ನು 9 ದಿವಸ ಸತತವಾಗಿ ನಡಿಬೇಕು. ನೀವೆಲ್ಲರೂ ತುಂಬ ಶ್ರದ್ಧೆಯಿಂದ ಆರೋಗ್ಯ ಕಡೆ ಧ್ಯಾಸರಾಗಿ